ಬೈಬಲ್ನ ಕಥೆಯನ್ನ ನಾವು ವಿಮೋಚನೆ ಯೇಸು ಕ್ರಿಸ್ತನ ಮುಖಾಂತರ ಎಂಬ ವಿಷಯವನ್ನ ನಾವು ಕಲಿಯುತ್ತಾ ಇದ್ದೇವೆ. ಬೈಬಲ್ 66 ಪುಸ್ತಕಗಳನ್ನು ಒಳಗೊಂಡಂತ ಪುಸ್ತಕ. 40 ಬರಹಗಾರರು 1100 ವರ್ಷಗಳಲ್ಲಿ ಈ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಅವರು ವಿವಿಧ ಹಿನ್ನೆಲೆಗಳವರು, ವಿವಿಧ ಕಾಲಗಳಲ್ಲಿ ವಾಸ ಮಾಡಿದಂಥವರು. ಆದರೆ ಅವರು ಬರೆದಿರುವಂಥ ಪುಸ್ತಕಗಳಲ್ಲಿನ ಕಥೆಯನ್ನು ನೋಡುವಾಗ ಒಬ್ಬನೇ ಸತ್ಯ ದೇವರ ಕತೆ, ಸೃಷ್ಟಿಕರ್ತನಾದ ದೇವರು ತಾನುಂಟು ಮಾಡಿದ ಸೃಷ್ಟಿಯೊಟ್ಟಿಗೆ ವಿಶೇಷವಾಗಿ ಮಾನವನೊಂದಿಗೆ ನಡೆಸುತ್ತಾ ಬಂದಿರುವಂತಹ ವಿಷಯವನ್ನು ಒಳಗೊಂಡಿದೆ. ಸತ್ಯವೇದವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ 4 ಭಾಗಗಳಾಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೆಯದು ದೇವರು ಸೃಷ್ಟಿಕರ್ತನು, ಸೃಷ್ಟಿ, ದೇವರ ಸೃಷ್ಟಿ ಮತ್ತು ಪಾಪ ಪ್ರವೇಶ, ಮಾನವನು ಪಾಪ ಮಾಡಿದ. ಮೂರನೇದಾಗಿ ಆ ಪಾಪ ವಿಮೋಚನೆಗೋಸ್ಕರವಾಗಿ ದೇವರು ಮಾರ್ಗವನ್ನು ಸಿದ್ಧ ಮಾಡಿದ ವಿಮೋಚನೆ. ಅದರ ನಿಮಿತ್ತವಾಗಿ ದೇವರು ಆದಿಯಲ್ಲಿ ಉಂಟು ಮಾಡಿದಂತಹ ಆತನ ಉದ್ದೇಶ ತಿರುಗಿ ತನ್ನ ಸೃಷ್ಟಿಯಲ್ಲಿ ಮುಂದುವರಿಯುವಂತೆ ಆಸ್ಪದವಾಯಿತು. ಸೊ ಇದು ಸತ್ಯವೇದದ ಉದ್ದ ಅಗಲಕ್ಕೂ ನಾವು ಗಮನಿಸುವಂತ ವಿಷಯ. ಸೊ ಇವತ್ತು ನಾವು ಯೇಸು ಕ್ರಿಸ್ತನು ವಿಮೋಚಕನಾಗಿ ಬಂದನು. ಮಾನವರಾದ ನಾವು ಪಾಪ ಮಾಡಿ ಮಾನವರಲ್ಲಿ ಯಾರೂ ಆತನ ನೀತಿಯ ಮಟ್ಟಕ್ಕೆ ಮುಟ್ಟದೇ ಇರುವಂತ ಸಂದರ್ಭದಲ್ಲಿ ಸೃಷ್ಟಿಕರ್ತನಾದ ದೇವರು ತಾನುಂಟು ಮಾಡಿದ ಸೃಷ್ಟಿಯನ್ನ ಕನಿಕರಿಸಿ ವಿಮೋಚನೆಯನ್ನ ತಾನೇ ಸೂಚಿಸಿದನು. ವಿಮೋಚನೆಯನ್ನ ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ಅದನ್ನ ನೆರವೇರಿಸಿದನು. ವಿಮೋಚಕನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಕೇವಲ ವಿಮೋಚನೆಯನ್ನೇ ನಮಗೆ ತರಲಿಲ್ಲ, ಅದರೊಟ್ಟಿಗೆ ಯಾವ ಮನುಷ್ಯನು ಪಾಪ ಮಾಡಿ ತನ್ನನ್ನುಂಟು ಮಾಡಿದ ದೇವರು ಯಾರು ಎಂಬುವಂತ ಪರಿಜ್ಞಾನವಿಲ್ಲದೆ ದೇವರ ವಿಷಯದಲ್ಲಿ ಆತನು ಮಾಹಿತಿ ಇಲ್ಲದವನಾಗಿ, ಬುದ್ಧಿಹೀನನಾಗಿ ಅಥವಾ ಕುರುಡನಾಗಿ, ಆತನ ಗುಣಲಕ್ಷಣಗಳನ್ನು ಅರಿಯಲಾರದಂತವನಾಗಿದ್ದಾಗ ದೇವರು ಯಾರು ಎಂಬುದನ್ನ ಮನುಷ್ಯನಿಗೆ ಆತನು ಪ್ರಕಟಿಸಬೇಕಾಗಿತ್ತು. ಸೊ ಯೇಸುವಿನ ಜನನ, ನಿನ್ನ ಸೃಷ್ಟಿಕರ್ತನು ಯಾರು, ಹೇಗಿದ್ದಾನೆ, ಆತನ ಉದ್ದೇಶ ಏನು ಅನ್ನುವುದನ್ನ ಯೇಸುವು ಪ್ರತ್ಯಕ್ಷನಾದಾಗ ಇದನ್ನ ಪ್ರಕಟಿಸಿದನು. ಎರಡನೇ ಕಾರ್ಯ ಆತನು ಮಾಡಿದ್ದು, ಮನುಷ್ಯರಿಗೆ ದೇವರಿಗೆ ಅಡ್ಡಗೋಡಿಯೋಪಾದಿಯಲ್ಲಿ ವಿಭಜಿಸಿದಂತಹ ಪಾಪ ಅದನ್ನ ಸಂಪೂರ್ಣವಾಗಿ ತನ್ನ ಯಜ್ಞದ ಮುಖಾಂತರವಾಗಿ ಪರಿಹರಿಸಿ ಮನುಷ್ಯರನ್ನ ದೇವರೊಟ್ಟಿಗೆ ಸಂಧಾನ ಮಾಡಲಿಕ್ಕೆ ಬಂದನು. ಮೂರನೆಯದು, ಆತನು ಮನುಷ್ಯರನ್ನ ದೇವರಿಗೆ ಅವಿಧೇಯರಾಗಿ ತಿರುಗಿ ಬೀಳುವಂತೆ ಪ್ರೇರೇಪಿಸಿದ್ದ, ಪ್ರೇರಣಾ ಶಕ್ತಿಯಾಗಿದ್ದ ಸೈತಾನ, ಅವನನ್ನ ಸಂಪೂರ್ಣವಾಗಿ ಸೋಲಿಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾದನು. ವೈರಿ ಯಾರೆಂಬುದು ನಮಗೆ ಗೊತ್ತಿಲ್ಲ. ನಾವು ಮನುಷ್ಯರಾಗಿರುವಾಗ ನಮ್ಮಲ್ಲಿ 2 ತರದ ಹೋರಾಟಗಳಿರ್ತದೆ. ಒಂದು, ಇದು ಮಾಡಬೇಡ ಅಂತ ಹೇಳುವಂತ ಯೋಚನೆ ಬರ್ತದೆ, ದೇವರು ನೋಡ್ತಾನೆ, ಭಯಪಡಬೇಕಂತೇಳಿ. ಇನ್ನೊಂದು ಕಡೆ ಮಾಡುವ ಹಾಗೆ ನಮ್ಮಲ್ಲಿ ಆಸೆಯನ್ನು ಹುಟ್ಟಿಸುವಂತ ಒಂದು ಪ್ರೇರಕ ಶಕ್ತಿ ಇದೆ. ಸೊ ಆ ಪ್ರೇರಕ ಶಕ್ತಿ ನಾವು ದೇವರಿಗೆ ಬೇಡವಾದ್ದನ್ನು ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತದೆ.
ಆ ಪ್ರೇರಣಾ ಶಕ್ತಿಗೆ ಸ್ಫೂರ್ತಿ ತುಂಬುವಂಥವನು ಮತ್ತು ಮಾಡುವ ಹಾಗೆ ನಮ್ಮನ್ನ ಪ್ರಚೋದಿಸುವಂತಹ ದೇವರಿಗೆ ವೈರಿಯಾದಂತಹ ಮನುಷ್ಯರ ಆತ್ಮಗಳ ವೈರಿಯಾದಂತಹ ಸೈತಾನನನ್ನ ಗುರುತಿಸಿ ಅವನನ್ನ ಸೋಲಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು, ವಿಮೋಚಕನಾಗಿ ಬಂದನು. ಸೊ ಈ 3 ವಿಷಯಗಳನ್ನ ಕಳೆದ 3 ವಾರಗಳಲ್ಲಿ ನೋಡಿದ್ದೇವೆ. ಈ ವಾರದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂತ ವಿಷಯ, ಆತನು ಪರಲೋಕ ರಾಜ್ಯವನ್ನ ಸ್ಥಾಪಿಸಲಿಕ್ಕೆ ಬಂದನು. ಪರಲೋಕ ರಾಜ್ಯ ಅನ್ನುವಂಥ ವಿಷಯ ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪವಾಗಿದೆ. ಆದರೆ ಅದು ಪೂರ್ಣವಾಗಿ ಕಾಣಿಸಿಕೊಳ್ಳಲಿಕ್ಕೆ ಅನೇಕ ವೈಫಲ್ಯಗಳಿದ್ದಾವೆ. ಯೇಸು ಕ್ರಿಸ್ತನ ಬರುವವರೆಗೂ ಅದು ತಡೆಯಲ್ಪಟ್ಟಿತ್ತು. ಯೇಸುವಿನ ಜನನದಲ್ಲಿ, ಯೇಸು ವಿಮೋಚಕನಾಗಿ ಬಂದಾಗ ಪರಲೋಕ ರಾಜ್ಯವು ಕಾರ್ಯ ಮಾಡಲಿಕ್ಕೆ ಮಾನವ ಜೀವಿತದಲ್ಲಿ ಸಾಧ್ಯವಾಯಿತು. ಸೊ ಪರಲೋಕ ರಾಜ್ಯ ಅಂದರೆ ದೇವರ ಆಳ್ವಿಕೆ. ಏದೇನ್ ತೋಟವನ್ನು ನೆನೆಸ್ಕೊಳ್ರಿ. ಏದೇನ್ ತೋಟದಲ್ಲಿ ದೇವರು ಮನುಷ್ಯನನ್ನ ಉಂಟು ಮಾಡಿ ಅಲ್ಲಿ ಅವನ ಜೊತೆಯಲ್ಲಿ ಸಂಪರ್ಕ ಮಾಡುತ್ತಾ ಇದ್ದ ದಿನಗಳಲ್ಲಿ, ಪಾಪ ಪ್ರವೇಶವಾಗುವವರೆಗೂ ದೇವರಿಗೂ ಮನುಷ್ಯನಿಗಿದ್ದಂತ ಅನ್ಯೋನ್ಯತೆ, ಆ ಒಂದು ಬಾಂಧವ್ಯ, ಆ ಒಂದು ಸ್ಪರ್ಶ, ಆ ಒಂದು ಒಡನಾಟ, ಆನಂದಮಯವಾದ ಜೀವಿತ, ದೇವರ ಮಾತಿಗೆ ವಿಧಿಯನಾಗಿ ನಡೆಯುವಂಥದ್ದು. ಆದಮನೆ, ಈ ಮರದ ಹಣ್ಣನ್ನು ತಿನ್ನಬೇಡ, ನೀನು ಪ್ರಾಣಿ ಪಕ್ಷಿಗಳನ್ನ ಸಲಹಬೇಕು, ಕಾಯಬೇಕು ಅಂತ ಹೇಳಿದಂತ ಮಾತಿಗೆ ಆದಮನು ಚಾಚು ತಪ್ಪದೆ ವಿಧಿಯನಾಗಿ ನಡೆಯುತ್ತಾ ಇದ್ದಂಥ ದಿನಗಳು, ಅದು ಮನುಷ್ಯನ ಜೀವನದಲ್ಲಿ ಸುವರ್ಣ ಯುಗ, ಸಂತೋಷದ ದಿನಗಳು, ಹರ್ಷದ ದಿನಗಳು. ಅವನ ಸಂತೋಷಕ್ಕೆ, ಅವನ ಆನಂದಕ್ಕೆ, ಅವನ ತೃಪ್ತಿಗೆ ಮಿತಿಯೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ತನ್ನ ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ಅವನಿಗಿದ್ದಂತ ಬಾಂಧವ್ಯ, ಐಕ್ಯತೆ, ಅದು ಅವನನ್ನ ನಡೆಸ್ತಾ ಇತ್ತು. ಆದರೆ ಪಾಪ ಪ್ರವೇಶವಾದಾಗ ಆ ಬಾಂಧವ್ಯವು ಪಾಪವು ಎಂಬಂತ ಅಡ್ಡಗೋಡೆ ಅಗಲಿಸಿತು. ಅಂದಿನಿಂದ ಮನುಷ್ಯನು ನಿಜವಾದ ಸಂತೋಷ, ಪ್ರೀತಿ ಇವುಗಳನ್ನು ಕಳಕೊಂಡವನಾಗಿ, ಅವುಗಳನ್ನು ಹತಾಶೆಯಿಂದ ಬಯಸುವವನಾಗಿ, ತನಗೆ ಗೊತ್ತಿದ್ದ ರೀತಿಯಲ್ಲಿ ಅದನ್ನು ಬಯಸಲಿಕ್ಕೆ ಮಾಡುತ್ತಿದ್ದಂಥ ಕಾರ್ಯಗಳೆಲ್ಲವೂ ಅವನನ್ನ ದಿನದಿಂದ ದಿನಕ್ಕೆ ಅವಿಧೇಯತೆಗೂ, ಪಾಪಕ್ಕೂ ಮತ್ತು ಕಷ್ಟಕ್ಕೂ, ಅವನ ಕ್ಷೀಣತೆಗೂ ಅದು ನಡೆಸುತ್ತಾ ಬಂತು. ಇದನ್ನು ನೋಡಿದ ದೇವರು, ತಾನುಂಟು ಮಾಡಿದಂಥ ಮನುಷ್ಯನು ನನ್ನನ್ನು ಬಿಟ್ಟ ಕಾರಣ ಅವನಿಗೆ ಬಂದೊದಗಿರುವಂತಹ ಈ ಒಂದು ದುಸ್ಥಿತಿ ನಾನು ನೋಡ್ಲಾರೆ, ಅವನನ್ನೇನಾದರೂ ಮಾಡಿ ನಾನು ತಿರುಗಿ ನನ್ನ ಬಳಿಗೆ ಸೇರಿಸಿಕೊಳ್ಳಬೇಕಂತೇಳಿ ಸೃಷ್ಟಿಕರ್ತನಾದ ದೇವರು ಮಾನವರ ವಿಮೋಚನೆಗೋಸ್ಕರವಾಗಿ ಮಾಡಿದ ಏರ್ಪಾಟಿನಲ್ಲಿ ಒಂದು ದೇವರ ರಾಜ್ಯವನ್ನ ಸ್ಥಾಪಿಸುವುದು. ತಿರುಗಿ ಮನುಷ್ಯನನ್ನ ತನ್ನ ಆಳ್ವಿಕೆಗೆ, ತನ್ನ ಜೊತೆಯಲ್ಲಿರುವುದಕ್ಕೆ, ಪಾಪ ಪ್ರವೇಶವಾಗುವುದಕ್ಕಿಂತ ಮುಂಚಿತವಾಗಿ ಅವನಿಗಿದ್ದಂತಹ ಆ ಒಂದು ಬಾಧ್ಯತೆಯನ್ನ ಕೊಡುವುದಕ್ಕಾಗಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಪರಲೋಕದಿಂದ ಈ ಲೋಕಕ್ಕೆ ಕಳಿಸಿಕೊಟ್ಟ. ಸೊ ಇದು ನಮಗೆ
ನಮ್ಮ ಜ್ಞಾನಕ್ಕೆ ಮೀರಿದ ವಿಷಯ. ಪರಮಜ್ಞಾನಿಯಾದ ದೇವರು ಮನುಷ್ಯನ ಪ್ರಾರಂಭದಿಂದ ಅವನ ಅಂತ್ಯದವರೆಗೂ ಎಲ್ಲವನ್ನು ತಿಳಿದಿರುವಂತಹ ತಂದೆಯಾದ ದೇವರು ತಾನೇ ಈ ಏರ್ಪಾಟನ್ನ ಮಾಡಿದ್ದಾನೆ. ಸೊ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ, ಪರಲೋಕ ರಾಜ್ಯ ಮನುಷ್ಯರಿಗೆ ಸಮೀಪವಾಯಿತು. ಯೇಸು ಕ್ರಿಸ್ತನು ಸೇವೆಯನ್ನು ಪ್ರಾರಂಭ ಮಾಡುವಾಗ ಮತ್ತಾಯ ನಮಗೆ ತಿಳಿಸ್ತಾನೆ 4ನೇ ಅಧ್ಯಾಯದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡು ಸೇವೆಯನ್ನು ಪ್ರಾರಂಭ ಮಾಡುವ ಪ್ರಾರಂಭದಲ್ಲಿಯೇ ಸೈತಾನನಿಂದ ಶೋಧಿಸಲ್ಪಟ್ಟು ಆತನು ಕೆಪೆರ್ನೌಮಿನಲ್ಲಿ ಮನೆ ಮಾಡಿಕೊಂಡು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಆತನು ಹೇಳಿದ ಮಾತು 4ನೇ ಅಧ್ಯಾಯ 17ನೇ ವಚನದಲ್ಲಿ ಲಿಖಿತವಾಗಿದೆ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಪರಲೋಕ ರಾಜ್ಯವು ಸಮೀಪಿಸಿತು. ಇದೇ 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಕರೆಯೂ ಅದೇ ಆಗಿತ್ತು. ಆತನು ತನ್ನ ಬಳಿಗೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರಿಗೆ ಬಂದವರಿಗೆ ಆತನು ಹೇಳಿದ್ದು ಇದೇ 2ನೇ ವಚನದಲ್ಲಿ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮನುಷ್ಯನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ. ನಾವು ಆದಿಕಾಂಡದಿಂದ ನಾವು ನೋಡ್ತಾ ಬರುವಾಗ, ಯಾವಾಗ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡನೋ, ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡನೋ, ಆ ದಿನದಲ್ಲಿ ದೇವರು ಮನುಷ್ಯನ ವಿಮೋಚನಾ ಕಾರ್ಯವನ್ನ ಸೂಚಿಸಿದ. ತನ್ನ ಸಾನ್ನಿಧ್ಯಕ್ಕೆ ತಿರುಗಿ ಅವನು ಬರಬಾರದಂತ ಹೇಳಿ ದೇವರು ಏದೇನ್ ತೋಟಕ್ಕೆ ಆತನು ಕಾವಲುಗಾರರನ್ನು ನೇಮಿಸಿ ಅವನನ್ನು ಹೊರಗೆ ಹಾಕಿದ. ಅಂದಿನಿಂದ ದೇವರು ಅವನನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಜಲಪ್ರಳಯದ ನಂತರ ಆತನು ಮಾಡ್ತಾನೆ. ಜಲಪ್ರಳಯದಲ್ಲಿ ನೋಹನೊಬ್ಬನನ್ನು ಬಿಟ್ಟು ಎಲ್ಲರೂ ಪ್ರಳಯದಲ್ಲಿ ಕೊಚ್ಚಿಕೊಂಡು ಹೋದರು. ದೇವರು ನೋಹನ ಬಿಡುಗಡೆಯಾದಾಗ, ಆ ನಾವಿಂದ ಹೊರಗಡೆ ಬರುವಾಗ, ನೋಹನು ಅರ್ಪಿಸಿದಂತ ಯಜ್ಞಕ್ಕೆ ದೇವರು ಕನಿಕರಿಸಿ ನೋಹನಿಗೊಂದು ಮಾತು ಕೊಡ್ತಾರೆ, ಇನ್ನು ಮುಂದೆ ನಾನು ಜಲಪ್ರಳಯದಿಂದ ಮನುಷ್ಯರನ್ನು ನಾಶ ಮಾಡುವುದಿಲ್ಲ. ಸೊ ದೇವರು ನೋಹನ ಸಂತತಿಯಲ್ಲಿ ಅಬ್ರಹಾಮನನ್ನು ಬರಮಾಡಿ, ಅಬ್ರಹಾಮನ ಕಾಲಕ್ಕೆ ಬರುವಾಗ 12ನೇ ಅಧ್ಯಾಯದಲ್ಲಿ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಮಾಡ್ತೇನೆ, ನೀನು ನನಗೆ ವಿಧೇಯನಾಗಿ ನಡಿ. ಆ ನಂತರ ದೇವರು ಅವನ ಸಂತತಿಯನ್ನ ಆಶೀರ್ವದಿಸಿ ಇಸ್ರಾಯೇಲ್ ಯಾಕೋಬನ ಸಂತತಿಯ ಮೂಲಕವಾಗಿ ಆತನು ಇಸ್ರಾಯೇಲರನ್ನ ತನ್ನ ಜನರೆಂದು ಆತನು ಗುರುತಿಸಿದ ವಿಷಯವನ್ನ ನಾವು ವಿಮೋಚನಾ ಕಾಂಡದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ ಇದನ್ನ ಆತನು ಲಿಖಿತ ಮಾಡಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ 7ನೇ ಅಧ್ಯಾಯ 6ನೇ ವಚನದಲ್ಲಿ ನೀವು ನನ್ನ ಜನರಾಗಿರಬೇಕಂತೇಳಿ, ಮತ್ತು ವಿಮೋಚನೆ ಕಾಂಡ 9ನೇ ಅಧ್ಯಾಯದ 5ನೇ ವಚನದಲ್ಲಿ ಕೂಡ ಇಸ್ರಾಯೇಲರನ್ನ ತನ್ನ ಜನರು, ತನ್ನ ರಾಜ್ಯ ಎಂಬುದಾಗಿ ಕರೆದನು. ಸೊ ರಾಜ್ಯ ಅಥವಾ ಪರಲೋಕ ರಾಜ್ಯವನ್ನ ಯಾವುದು ಆದಮನಿಂದ ಕಳೆದುಕೊಂಡಿತ್ತೋ ಅದನ್ನ ದೇವರು ಸ್ಥಾಪಿಸುವುದಕ್ಕೋಸ್ಕರವಾಗಿ
ಆದ ಅಬ್ರಾಹ್ಮನ ಕುಟುಂಬವನ್ನು ಆರಿಸಿಕೊಂಡು ಅದರಲ್ಲಿ ದೇವರು ಇಸ್ರಾಯೇಲರನ್ನು ಗುರುತಿಸಿ ಅವರನ್ನು ವಿಮೋಚನೆಗೊಳಿಸಿ ಐಗುಪ್ತದಿಂದ ರಾಜ್ಯವನ್ನಾಗಿ ಮಾಡಿಕೊಳ್ಳಬೇಕಂತೇಳಿ ಕಾನಾನ್ ದೇಶಕ್ಕೆ ಕರೆತರುವಾಗ ಮನುಷ್ಯರು ದೇವ ಜನರೆನಿಸಿಕೊಂಡಂಥವರು ಬಿಡುಗಡೆ ಹೊಂದಿದಂಥ ಜನರು ಪದೇ ಪದೇ ಅವಿಧೇಯರಾಗುತ್ತಾ ಹೋದುದರಿಂದ ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ಆ ರಾಜ್ಯವನ್ನ ಸ್ಥಾಪಿಸುವುದಕ್ಕೆ ಅದು ಆಗಲಿಲ್ಲ. ಕ್ರಿಸ್ತನು ಬರುವವರೆಗೂ ಅದು ಮುಂದೂಡಲ್ಪಡಬೇಕಾಯಿತು. ಆದರೆ ಯಾವಾಗ ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದನೋ ಆಗ ಆತನು ಜನಿಸಿದಾಗ ಲೂಕನ ಸುವಾರ್ತೆಯಲ್ಲಿ ನಾವು ಓದುವ ವಿಷಯ, ದೇವದೂತರು ಆತನು ಜನನವಾದಾಗ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ ಆಡಿದ ವಿಷಯವನ್ನ ಲೂಕನು 2ನೇ ಅಧ್ಯಾಯ 14ನೇ ವಚನದಲ್ಲಿ ಲಿಖಿತ ಮಾಡಿದ್ದಾನೆ. ಸೊ 2ನೇ ಅಧ್ಯಾಯಕ್ಕೆ ಬರುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಆತನು ಅರಸನಾಗಿ ಜನಿಸಿ ಬಂದನು, ಅಂದ್ರೆ ರಾಜ್ಯವನ್ನು ಆಳುವವನಾಗಿ, ರಾಜ್ಯವನ್ನು ಸ್ಥಾಪಿಸುವವನಾಗಿ, ರಾಜ್ಯವನ್ನು ತಿರುಗಿ ಪಡೆದುಕೊಳ್ಳುವವನಾಗಿ ಆತನು ಬಂದನು. ಪರಲೋಕ ರಾಜ್ಯವು ದೇವರ ಯೋಜನೆಯಾಗಿತ್ತು ಭೂಲೋಕದಲ್ಲಿ. ಆದರೆ ಆದಮನ ಪಾಪದ ನಿಮಿತ್ತವಾಗಿ ದೇವರ ರಾಜ್ಯ ಅದು ಸ್ಥಾಪನೆ ಆಗಲಿಲ್ಲ. ಆದ ಕಾರಣ ಕ್ರಿಸ್ತನು 2ನೇ ಆದಮನಾಗಿ ಜನಿಸಿದಾಗ ಆತನು ಜನಿಸಿದಾಗಲೇ ಅರಸನಾಗಿ ಬಂದ. ಮೂಡಣ ದೇಶದ ಜೋಯಿಸರು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವಂತ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳಲಿಕ್ಕೆ ಬಂದೆವು ಅಂತೇಳಿ ಅವರು ಹೇಳಿದ್ದನ್ನ ನಾವು ನೋಡ್ತೀವಿ. ಸೊ ಯೇಸುವು ಆತನು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಸೈತಾನು ಆತನನ್ನು ಶೋಧಿಸಿದಂತ ಒಂದು ಶೋಧನೆಯಲ್ಲಿ ನಾವು 7ನೇ ವಚನದಲ್ಲಿ ನೋಡ್ತೀವಿ. 8ನೇ ವಚನದಲ್ಲಿ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಆ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಇವುಗಳನ್ನೆಲ್ಲ ನಿನಗೆ ಕೊಡುವೆನು. ರಾಜ್ಯಾಧಿಕಾರಿಗಳು, ರಾಜ್ಯ ಅಧಿಕಾರ, ಅದರ ಆಡಳಿತವನ್ನೆಲ್ಲ ನಿನಗೆ ಕೊಡುವೆನು. ಸೊ ಇದ್ರಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಯೇಸುವು ಈ ಲೋಕಕ್ಕೆ ಬಂದಿದ್ದು ಸೈತಾನ್ನ ವಶದಲ್ಲಿ ಇದ್ದ, ಈ ವಚನದ ಪ್ರಕಾರ ನೋಡ್ತೀವಲ್ಲ 8ನೇ ವಚನದಲ್ಲಿ, ಅದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ, ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ. ಸೊ ಆದಮನಿಂದ ಕಸಕೊಂಡಂತಹ, ಆದಾಮನನ್ನು ವಂಚಿಸಿ ಕಸಕೊಂಡಂತ ಆ ರಾಜ್ಯಗಳನ್ನ ತಿರುಗಿ ಪಡೆಯುವಂತ ಅಧಿಕಾರವನ್ನ ಹೊಂದುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು, ವಿಮೋಚಕನಾಗಿ. ಈಗ ನಾವು ಯೇಸುವು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಾಗ ಆತನು ಹೇಳಿದ ಮಾತು 4ನೇ ಅಧ್ಯಾಯ ಮತ್ತಾಯ 4:17 ಪರಲೋಕ ರಾಜ್ಯವು ಸಮೀಪಿಸಿತು. ಆತನು ಹುಟ್ಟಿದಾಗಲೇ, ರಾಜನು ಅರಸನಾಗಿ ಹುಟ್ಟಿದಾಗಲೇ ಪರಲೋಕ ರಾಜ್ಯ ಸಮೀಪವಾಯಿತು. ಸೊ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಟರ್ನ್ unto God, repent and turn to God. ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳಿ ಮಾರ್ಕನು ಬರೀತಾನ ಅನ್ನಿಸ್ತದೆ. 1ನೇ ಅಧ್ಯಾಯ 15ನೇ ವಚನದಲ್ಲಿ, ಮಾರ್ಕ 1:15 ಕಾಲವು ಪರಿಪೂರ್ಣವಾದ ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಸೊ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳಿದ್ರೆ ನಿಮ್ಮ ಪಾಪಗಳನ್ನು ಬಿಟ್ಟು,
ಪಾಪಗಳ ಹಿಂದೆ ಹೋಗದೆ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಟರ್ನ್ ಅನ್ ಟು ಗಾಡ್ ಫ್ರಮ್ ಯುವರ್ ಸಿನ್. ಸೊ ಪಾಪಗಳಿಂದ ತಿರುಗಿಕೊಳ್ಳಬೇಕಾಗಿದ್ದರೆ ಪಾಪದ ತಾಪ, ಪಾಪದ ಶಾಪ ಏನೆಂಬುದು ಮನುಷ್ಯನಿಗೆ ಅರ್ಥ ಆಗ್ಬೇಕು. ಸೊ ಅದು ಅರ್ಥ ಆದಾಗ, ಅಯ್ಯೋ ನಾನು ಇಂಥ ಶಾಪಕ್ಕೆ ಒಳಗಾಗ್ತಾ ಇದ್ದೀನಿ, ನಿಜ ದೇವರನ್ನು ಬಿಟ್ಟಿದ್ದೇನೆ, ನನ್ನ ಮನ ಬಂದಂತೆ ನಡೆಯುತ್ತಿದ್ದೇನೆ ಅನ್ನುವಂಥ ಅರಿವು ಅವನಿಗೆ ಆಗುವಾಗ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವಾಗ, ಸೊ ಈ ಬರುವಿಕೆ, ಈ ಒಂದು ದೇವರ ಕಡೆ ತಿರುಗಿಕೊಳ್ಳಬೇಕಾಗಿದ್ರೆ ಸುವಾರ್ತೆದ ಗಾಸ್ಪಲ್ ಅಂದರೆ ಪಾಪ ಪರಿಹಾರಕ ಯೇಸು ಕ್ರಿಸ್ತನನ್ನು ನಂಬುವುದರಿಂದ ನನ್ನ ಪಾಪಗಳು ಪರಿಹಾರ ಆಗ್ತದೆ ಅಂತೇಳಿ ಒಬ್ಬನಿಗೆ ಅರಿವಾದಾಗ ಆಗ ಪರಲೋಕ ರಾಜ್ಯವು ಆತನಿಗೆ ಲಭ್ಯವಾಗ್ತದೆ. ಪರಲೋಕ ರಾಜ್ಯಕ್ಕೆ ಆತನು ಬರುವುದಕ್ಕೆ ಸಮೀಪಸ್ಥನಾಗ್ತಾನೆ. ಸೊ ಯೋಹಾನನು ಈ ವಿಷಯದಲ್ಲಿ 3ನೇ ಅಧ್ಯಾಯದಲ್ಲಿ ಬರೀತಾನೆ. 3ನೇ ಅಧ್ಯಾಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡುತ್ತಾ ಇರುವಾಗ ಆತನು ಹೇಳಿದೆ ಅಂತ ಹೇಳಿದ್ರೆ, ನೀನು ಹೊಸದಾಗಿ ಹುಟ್ಟಬೇಕು, ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನು ಕಾಣಲಾರೆ. ಸೊ ಹೌ ಒನ್ ಹ್ಯಾಸ್ ಟು ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಈ ಪರಲೋಕ ರಾಜ್ಯಕ್ಕೆ ಸೇರುವುದು ಹೇಗೆ ಅಂತ ಹೇಳಿದ್ರೆ, ಒಬ್ಬನು ಹೊಸದಾಗಿ ಹುಟ್ಟಬೇಕು, ಬೋರ್ನ್ ಅಗೈನ್ ಅಂತ ಹೇಳ್ತೇವೆ, ನ್ಯೂ ಬರ್ತ್ ಅಂತ ಹೇಳ್ತೀವಿ. ಸೊ ಹೇಗೆ ಆ ನ್ಯೂ ಬರ್ತ್? ಆತನು ಹೇಳ್ತಾನೆ, ಆತ್ಮನಿಂದ ಹುಟ್ಟಬೇಕು ಅಂತೇಳಿ, ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ 6ನೇ ವಚನದಲ್ಲಿ ಹೊಸದಾಗಿ ಹುಟ್ಟಬೇಕು. ಸೊ ದೇವರ ವಾಕ್ಯವನ್ನು ಕೇಳಿ ತಾನು ಪಾಪಿ ಎಂದು ಒಪ್ಪಿಕೊಂಡು ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಕೊಟ್ಟಿದ್ದಾನೆ ಎಂದು ನಂಬುವುದರ ಮೂಲಕವಾಗಿ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟುತ್ತಾನೆ. ಸೊ 8ನೇ ವಚನದಲ್ಲಿ ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸಹ ಕಾಣಲಾರಿ ಅಂತೇಳಿ ಹೇಳಿ. ದೇವರ ರಾಜ್ಯ ಸೇರೋದಿರಲಿ, ದೇವರ ರಾಜ್ಯವು ಕೂಡ ನಿನ್ನ ಕಣ್ಣಿಗೆ ಬೀಳುವುದಿಲ್ಲ, ನೀನು ಹೊಸದಾಗಿ ಹುಟ್ಟದಿದ್ದರೆ ಎಂಬುದಾಗಿ ಯೇಸು ಸ್ವಾಮಿಯು ನಿಕೋದೇಮನಿಗೆ ಹೇಳ್ತಾನೆ. ಸೊ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ನಮಗೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೀವಿ, ಆತನು ನಮ್ಮನ್ನು ಅಂಧಕಾರ ದೊರೆತನದಿಂದ ತಪ್ಪಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನನ್ನ ಸೈತಾನ್ನ ರಾಜ್ಯದಿಂದ ಬಿಡಿಸಿ ಪರಲೋಕ ರಾಜ್ಯಕ್ಕೆ ಆತನು ಸೇರಿಸುವನು ಆಗಿದ್ದಾನೆ. ಈ ಯೇಸು ಕ್ರಿಸ್ತನು ನಮ್ಮನ್ನ ಪರಲೋಕ ರಾಜ್ಯಕ್ಕಾಗಿ ಸೇರಿಸುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು, ಪರಲೋಕದಿಂದ ಇಳಿದು ಬಂದನು. ಸೊ ಅದನ್ನ 6ನೇ ಅಧ್ಯಾಯ ಯೋಹಾನ ಬರೆದ ವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡ್ತೀವಿ. ದೇವರು ಕೊಡುವಂತ ರೊಟ್ಟಿಯ ಪರಲೋಕದಿಂದ ಇಳಿದು ಬಂದು ಯೇಸು ಕ್ರಿಸ್ತನು ನಮಗೆ ಆ ಪರಲೋಕ ರಾಜ್ಯವನ್ನ ಕೊಡುವುದಕ್ಕಾಗಿ ತಾನು ಈ ಲೋಕಕ್ಕೆ ಇಳಿದು ಬಂದನು. ಪರಲೋಕದಲ್ಲಿದ್ದಾತನು ಈ ಲೋಕಕ್ಕೆ ಬಂದನು. ಆತನ ಬರುವುದರ ಮೂಲಕವಾಗಿ
ಭೂಲೋಕದಲ್ಲಿದ್ದು ಪರಲೋಕ ರಾಜ್ಯಕ್ಕೆ ಅನರ್ಹರಾಗಿದ್ದಂಥವರನ್ನ ತನ್ನ ಬರುವಿಕೆಯ ಮೂಲಕವಾಗಿ ಆ ರಾಜ್ಯಕ್ಕೆ ಅವರನ್ನ ಸಮೀಪಸ್ಥರನ್ನಾಗಿ, ಆ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಸೊ ಯೇಸು ಕ್ರಿಸ್ತನು ನಮಗೆ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದನು. ಈ ಪರಲೋಕ ರಾಜ್ಯಕ್ಕೆ ಆದಮನ ಸಂತತಿಯವರಾದಂಥ ಯಾರೂ ಅರ್ಹರಲ್ಲ ಸೇರುವುದಕ್ಕೆ. ಆದರೆ ಅವರನ್ನು ಅರ್ಹರನ್ನಾಗಿ ಮಾಡುವುದಕ್ಕೆ ಯೇಸುವು ಪ್ರತ್ಯಕ್ಷನಾದನು. ಆತನು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ನಿಕೋದೇಮನ ಜೊತೆಯಲ್ಲಿ ಹೇಳುವಾಗ ಮಾತನಾಡ್ತಾ ಆತನು ಹೇಳುವುದೇನಂತ ಹೇಳಿದ್ರೆ, ನಿಮ್ಮ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಸೊ ಹೊಸದಾಗಿ ಹುಟ್ಟುದು, ನ್ಯೂ ಬರ್ತ್, ಹೊಸದಾಗಿ ಹುಟ್ಟಬೇಕು. ಅದಕ್ಕೆ ನಿಕೋದೇಮನು ಕೇಳಿದ, ಹೇಗೆ ಅವನು ಹೊಸದಾಗಿ ಹುಟ್ಟಲಿಕ್ಕೆ ಆಗ್ತದೆ ತಿರುಗಿ ತಾಯಿ ಗರ್ಭದಲ್ಲಿ? ಇಲ್ಲ, ಅವನು ಆತ್ಮನಿಂದಲೂ ನೀರಿನಿಂದ ಹುಟ್ಟಬೇಕು. ಯೇಸುವನ್ನ ನನಗೋಸ್ಕರವಾಗಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ ಎಂದು ನಂಬುವಾಗ, ಆತನ ವಾಕ್ಯವನ್ನು ಕೇಳಿದ ಮೇಲೆ ನಂಬಿದರೆ ಅವನು ಆತ್ಮದಲ್ಲಿ ಹೊಸದಾಗಿ ಹುಟ್ಟುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಪೌಲನು ಕೊರಿಂಥದವರಿಗೆ ಬರೆಯುವಾಗ ಇದನ್ನು ಸ್ಪಷ್ಟವಾಗಿ ಅವರ ಜೊತೆಯಲ್ಲಿ ಹೇಳ್ತಾನೆ. 17ನೇ ವಚನದಲ್ಲಿ, 2 ಕೊರಿಂಥ 5:17ರಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯೇಸುವನ್ನು ಒಬ್ಬ ವ್ಯಕ್ತಿಯು ನಂಬುವಾಗ ಅವನ ಪಾಪಗಳು ಪರಿಹಾರವಾದಾಗ ಅವನ ಪೂರ್ವ ಸ್ಥಿತಿ, ಅದು ಅಲ್ಲಿವರೆಗೂ ಮಾಡಿದ ಪಾಪಗಳು, ಕ್ರಿಸ್ತನನ್ನು ಅಂಗೀಕರಿಸುವವರೆಗೂ ಮಾಡಿದ ಎಲ್ಲಾ ಪಾಪಗಳು ಪರಿಹಾರವಾಗಿ ಅವನು ನೂತನ ವ್ಯಕ್ತಿ ಆಗ್ತಾನೆ. ಆತ್ಮದಲ್ಲಿ ಆತ್ಮ ಹಳೆಯದೇ, ಆದರೆ ಯೇಸುವನ್ನ ಸ್ವೀಕಾರ ಮಾಡುವಾಗ ಯೇಸುವು ಅವನ ಪಾಪಗಳನ್ನು ಕ್ಷಮಿಸುವುದರಿಂದ ಅವನು ಪಾಪಗಳನ್ನು ಕಳೆದುಕೊಂಡಾಗ, ಪರಿಹಾರವಾದಾಗ ಅವನು ಹೊಸದಾಗಿ ಆತ್ಮದಲ್ಲಿ ಜನಿಸುತ್ತಾನೆ. ಹಳೆಯದು ಪಾಪದಿಂದ ಸತ್ತಿದ್ದಂಥ ಮನುಷ್ಯನು, ಸೊ ಮನುಷ್ಯರೆಲ್ಲರೂ ಪಾಪ ಮಾಡಿ ಮರಣಕ್ಕೆ, ಪಾಪದ ಸಂಬಳ ಮರಣ ಅಂತೇಳಿ ನೋಡ್ತೀವಲ್ಲ ರೋಮ 6:23ರಲ್ಲಿ. ಸೊ ಆ ಮರಣ ಅಂದರೆ ಆತ್ಮದಲ್ಲಿ ಸತ್ತು ಹೋದ ಮನುಷ್ಯ, ಸತ್ತು ಹೋದ ಆತ್ಮ. ಆದ್ರೆ ಯಾವಾಗ ಯೇಸುವನ್ನು ನಂಬುತ್ತಾನೋ ಅವನ ಪಾಪಗಳು ಪರಿಹಾರ ಆಗ್ತದೆ. ಯೇಸುವಿನಲ್ಲಿದ್ದಂತ ಜೀವ ಅವನಲ್ಲಿ ಪ್ರವೇಶವಾಗ್ತದೆ. ಹೇಗೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಸತ್ತ, ಉಣಲ್ಪಟ್ಟ, 3ನೇ ದಿವಸದಲ್ಲಿ ಜೀವಂತನಾಗಿದ್ದ ಪ್ರಕಾರ ಯೇಸುವಿನಲ್ಲಿ ಒಬ್ಬ ವ್ಯಕ್ತಿಯು ನಂಬಿಕೆ ಇಡುವಾಗ ಅವನ ಪಾಪಗಳು ಪರಿಹಾರವಾಯಿತು. ಅವನು ಸತ್ತು ಹೋಗಿದ್ದ ಆತ್ಮ ಜೀವವನ್ನು ಪಡೆಯುತ್ತದೆ. ಇದೇ ಹೊಸ ಸೃಷ್ಟಿ, born again. ಸೊ ಈ ಹೊಸ ಜೀವ, ಈ ಹೊಸ ಆತ್ಮ ಪರಲೋಕ ರಾಜ್ಯಕ್ಕೆ ಬಾಧ್ಯತೆಯಾಗಲು ಅರ್ಹನ್ನು ಪಡೆಯುತ್ತದೆ. ಸೊ ಅರ್ಹರಾಗಬೇಕಾಗಿದ್ದರೆ ಪರಲೋಕ ರಾಜ್ಯಕ್ಕೆ ಯೇಸು ಕ್ರಿಸ್ತನು ಸ್ಥಾಪಿಸಿದಂತ ರಾಜ್ಯಕ್ಕೆ
ಬಾಧ್ಯಸ್ಥರಾಗಬೇಕಾಗಿದ್ದರೆ ನೀವು ಯಾರಾಗಿದ್ದರೂ ಸರಿ, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿರಿ, ಸಭೆಗೆ ಬರ್ತಾ ಇರಿ, ಪ್ರಾರ್ಥನೆಗಳನ್ನು ಮಾಡುತ್ತಾ ಇರಿ, ಸೇವೆಗಳನ್ನು ಮಾಡುತ್ತಾ ಇರಿ. ಆದರೆ ಯೇಸುವನ್ನ ಎಲ್ಲಿಯವರೆಗೂ ನಿನ್ನ ಸ್ವಂತ ರಕ್ಷಕನನ್ನಾಗಿ, ಅಂದರೆ ನಿನ್ನ ಪಾಪದ ತಾಪ ಏನೆಂಬುದು ನಿನಗೆ ಅರ್ಥ ಆಗಬೇಕು, ಪಾಪದಿಂದ ಆಗುವಂತ ನಷ್ಟ ಏನೆಂಬುದು ನೀನು ವೈಯಕ್ತಿಕವಾಗಿ ಅನುಭವಿಸಿ ಅದರಿಂದ ಬಿಡುಗಡೆ ಬೇಕು ಅಂತೇಳಿ ಕ್ರಿಸ್ತನನ್ನ ನೀನು ನಂಬದ ವಿನಃ ಯೇಸುವಿನ ಅಗತ್ಯ ನಿನಗಿರುವುದಿಲ್ಲ. ಸಾಧಾರಣವಾಗಿ ನಾವು ಸಭೆಗೆ ಬರುವಾಗ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ದೇವೆ, ಸಭೆಗೆ ಹೋಗ್ಬೇಕು, ಪ್ರಾರ್ಥನೆ ಮಾಡಬೇಕು, ಇದು ನಮ್ಮ ಕರ್ತವ್ಯ ಅಂತೇಳಿ ಹೇಳಿ ಹೆಚ್ಚು ಜನರು, ಇನ್ಕ್ಲೂಡಿಂಗ್ ಸೋ ಕಾಲ್ಡ್ ನಾವು ಬ್ರದರ್ಸ್ ಅಂತ ಹೇಳುವಂತ ಈ ಗುಂಪು ಕೂಡ ಸಾಂಪ್ರದಾಯಿಕವಾಗಿ ಅನೇಕರು ಇವತ್ತು ಸಭೆಗಳಲ್ಲಿ ಬರ್ತಾ ಇದ್ದಾರೆ. ಸೊ ಬದಲಾವಣೆ ಇಲ್ಲ, ಬದಲಾವಣೆ ಜೀವಿತ ಇರುವುದಿಲ್ಲ. ದೀಕ್ಷಾಸ್ಥಾನವನ್ನು ತಕೊಂಡಿರ್ಬೋದು, ರೊಟ್ಟಿನೂ ಮುರಿತಾ ಇರ್ಬೋದು, ಆದರೆ ಯೇಸುವಿನ ರಾಜ್ಯಕ್ಕೆ ದೂರವಾಗಿರ್ತಾರೆ. ಸೊ ಯೇಸು ಹೇಳಿದ್ದು, ಒಬ್ಬನು ಕ್ರಿಸ್ತನಲ್ಲಿರುವುದಾಗಿದ್ದರೆ ಅವನು ನೂತನ ಸೃಷ್ಟಿ, ಆ ನೂತನ ಜೀವಿತ ಅವನಲ್ಲಿ ಪ್ರಾರಂಭವಾಯಿತು. ಈಗ ಈ ನೂತನ ಜೀವಿತದ ವಿಷಯದಲ್ಲಿ ಅಥವಾ ಪರಲೋಕದ ವ್ಯಕ್ತಿಗಳ ಲಕ್ಷಣಗಳು ಅಥವಾ ಅವರ ಸ್ಥಿತಿಗತಿಗಳು ಹೇಗಿರುತ್ತದೆ ಅಂತ ಹೇಳುವಾಗ ನಮಗೆ ಮಾದರಿ ನಮಗಾಗಿ ಪರಲೋಕದಿಂದ ಇಳಿದು ಬಂದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸುವು ಈ ಲೋಕದಲ್ಲಿದ್ದಾಗ ಆತನು ಶಿಷ್ಯರ ಜೊತೆಯಲ್ಲಿ ಮಾತನಾಡುವಾಗ ಕೆಲವು ವಿಷಯಗಳನ್ನ ಆತನು ಅವರ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾನೆ. ಅದರಲ್ಲಿ ಕೆಲವನ್ನ ನಾವು ಯೇಸುವಿನ ಜೀವಿತದಲ್ಲಿ ಆತನು ಈ ಲೋಕದಲ್ಲಿದ್ದಾಗ ನಡಕೊಂಡ ರೀತಿ, ಮಾಡಿದ ರೀತಿ, ಸುವಾರ್ಥ ಬರಹಗಾರರು ಬರೆದಿರುವಂತ ದಾಖಲೆಗಳ ಆಧಾರದ ಮೇಲೆ ನಾವು ಯೇಸುವಿನಲ್ಲಿ ಹೊಸದಾಗಿ ಹುಟ್ಟಿ ಆತನ ರಾಜ್ಯಕ್ಕೆ ಪಾತ್ರರಾದಂಥವರ ಲಕ್ಷಣಗಳು ಯೇಸುವಿನ ಜೀವಿತದ ಹಾಗೆಯೇ ಇರಬೇಕನ್ನೋದನ್ನ ನಾವು ಇವುಗಳಿಂದ ಕಲಿಬಹುದು. ಪತ್ರಗಳಲ್ಲಿಯೂ ಅಷ್ಟೇ ಯೇಸುವಿನ ಜೀವನವನ್ನ ವಿವರಣೆ ಮಾಡಿದ್ದಾರೆ. ಸತ್ಯವೇದ ನಥಿಂಗ್ ಬಟ್ ಲೈಫ್ ಆಫ್ ಜೀಸಸ್ ಇನ್ ದಿಸ್ ವರ್ಲ್ಡ್ ಅಂಡ್ ಹೌ ಎ ಬಿಲೀವರ್ ಶುಡ್ ಬಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾವ ತರದಲ್ಲಿ ದೇವರ ಮಗನಾಗಿ ಜೀವಿಸಿದ ಮತ್ತು ವಿಶ್ವಾಸಿಗಳು ಕೂಡ ಆತನ ಮಾದರಿಯನ್ನು ಅನುಸರಿಸಿ ಜೀವಿಸುವಂತದ್ದೇ ಆಗಿದೆ ಸತ್ಯವೇದ ಕತೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದ ದಿನಗಳಲ್ಲಿ ಹೆಚ್ಚಾಗಿ ಆತನು ತನ್ನ ಕುರಿತಾಗಿ, ತಂದೆಯ ಕುರಿತಾಗಿ ಮಾತನಾಡುತ್ತಾ ಬಂದನು. ಸೊ ಯೇಸುವಿನ ಪ್ರಕಟಣೆ, ಯೇಸು ತಂದೆಯನ್ನ ಪ್ರಕಟಿಸಿದ ರೀತಿ ಆತನ ಬೋಧನೆಗಳಲ್ಲಿ, ಆತನ ಕಾರ್ಯಗಳಲ್ಲಿ ನಾವು ಕಾಣ್ತೀವಿ. ಈಗ ಆತನು ಒಂದು ಮಾತು ಹೇಳ್ತಾನೆ 6ನೇ ಅಧ್ಯಾಯಕ್ಕೆ ಬರುವಾಗ, ಯೋಹಾನ 6:33 6:33 38 ನೋಡೋಣ. 38 ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ. ಅರ್ಥ ಮಾಡ್ಕೊಳ್ರಿ, ಪರಲೋಕ ರಾಜ್ಯದ ಬಾಧ್ಯಸ್ಥರು ಅಥವಾ ಪ್ರಜೆಗಳು, ಯೇಸು ಕ್ರಿಸ್ತನಿಂದ ವಿಮೋಚಿಸಲ್ಪಟ್ಟಂತ ಜನರು, ಇವರು ತಮ್ಮ ಚಿತ್ತದಂತೆ ನಡೆಯುವುದಕ್ಕೆ ಬರಲಿಲ್ಲ. ಅದಕ್ಕಾಗಿಯೇ ಗಲಾತ್ಯದವರಿಗೆ ಬರೆಯುವಾಗ 5ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಇನ್ನು ಜೀವಿಸುವನು ನಾನಲ್ಲ,
ಯಾವಾಗ ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆತನ ನಿಮ್ಮನ್ನ ತನ್ನ ಮಗನನ್ನಾಗಿ ಮಗಳನ್ನಾಗಿ ಮಾಡಿಕೊಂಡಾಗ ಇನ್ನು ಜೀವಿಸುವವರು ನೀವಲ್ಲ, ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುತ್ತಾನೆ. ಶರೀರದಲ್ಲಿರುವ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಸೊ ನಾವು ಆ ಹೊಸ ಜೀವಿತವನ್ನು ಜೀವಿಸುವಾಗ ಮೊದಲನೆಯ ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ಯೇಸು ಹೇಳಿದಾಗೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ. ಸೊ ವಿ ಹ್ಯಾವ್ ಟು ಸರೆಂಡರ್ ourselves ಟು ಜೀಸಸ್. ನಾವು ಶರಣಾಗತರಾಗಬೇಕು. ನಾವು ಬದುಕ್ತೀವಿ ಈ ಲೋಕದಲ್ಲಿ, ಆದ್ರೆ ಇನ್ನು ಬದುಕುವರು ನಾವಲ್ಲ, ಕ್ರಿಸ್ತನಿಗಾಗಿ ನಾವು ಬದುಕುತ್ತೇವೆ. ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಕ್ರಿಸ್ತನು ಜೀವಿಸಿದ್ದು ಈ ಲೋಕದಲ್ಲಿ ತಂದೆಗೋಸ್ಕರವಾಗಿ, ತಂದೆ ಚಿತ್ತ ಮಾಡೋದಕ್ಕೋಸ್ಕರವಾಗಿ. ನೀವು 5ನೇ ಅಧ್ಯಾಯಕ್ಕೆ ಬರುವಾಗ, ಇಲ್ಲಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಕಲಿಸಿಕೊಟ್ಟಂತಹ ಪರಲೋಕದ ಪ್ರಾರ್ಥನೆಯಲ್ಲಿ ಆತನು ಹೇಳಿದ್ದು ಏನಂತ ಹೇಳಿದ್ರೆ, 6ನೇ ಅಧ್ಯಾಯದಲ್ಲಿ ಅನಿಸ್ತದೆ, 6ನೇ ಅಧ್ಯಾಯ 10ನೇ ವಚನದಲ್ಲಿ, ತಂದೆಯಾದ ದೇವರು, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ತಂದೆಯ ಚಿತ್ತ ಏನಂತ ಹೇಳಿದ್ರೆ, ಭೂಲೋಕದಲ್ಲಿ ಆತನ ಚಿತ್ತ ನೆರವೇರಬೇಕು, ಆತನ ಆಡಳಿತ ನೆರವೇರಬೇಕು, ಆತನ ಉದ್ದೇಶಗಳು ನೆರವೇರಬೇಕು, ಆತನ ಸಂಕಲ್ಪಗಳು ನೆರವೇರಬೇಕು. ದೇವರು ಸೃಷ್ಟಿ ಮಾಡಿದಾಗ ಸೃಷ್ಟಿ ಕಾರ್ಯದಲ್ಲಿ ತನ್ನ ಸಂಕಲ್ಪವು ಭೂಲೋಕದಲ್ಲಿ ಮನುಷ್ಯರೊಳಗಡೆ ನೆರವೇರಬೇಕಂತೇಳಿ ಆತನು ಮನುಷ್ಯನನ್ನು ಉಂಟು ಮಾಡಿದ. ಸೊ ಯೇಸು ಕ್ರಿಸ್ತನು ಅದನ್ನ ತಿರುಗಿ ನಮಗೆ ತಂದು ಕೊಡುವುದಕ್ಕಾಗಿ ಆತನು ಬಂದಾಗ ಜನರಿಗೆ ತಂದೆಯನ್ನು ಪರಿಚಯ ಪಡಿಸಿದ್ದು, ತಂದೆಯು ಪರಲೋಕದಲ್ಲಿದ್ದಾನೆ, ಆತನು ಪರಿಶುದ್ಧನು, ಆತನು ರಾಜ್ಯಾಡಳಿತ ಮಾಡ್ತಾನೆ ಭೂಲೋಕದಲ್ಲಿ ಪರಲೋಕದಲ್ಲಿ, ಆತನೇ ರಾಜ್ಯ, ಆತನೇ ಆಳುವಂತವನು, ಮತ್ತು ಆತನು ಚಿತ್ತ ನೆರವೇರಬೇಕು. ಪ್ರತಿಯೊಬ್ಬರು ಆತನ ಸೃಷ್ಟಿ. ಈಗ ಒಂದು ವೇಳೆ ನಾವು ಪಾಪ ಮಾಡಿ ಆತನ ಅರಿಯದೇ ಇದ್ದಾಗಲೂ, ಇತರ ಸರ್ಕಾರಗಳು ಅರಿಯದೇ ಇರುವಂತಹ ಜನಗಳು ಭೂಮಿಯಲ್ಲಿ ಕೋಟ್ಯಾನುಕೋಟಿ ಇದ್ದರೂ ಕೂಡ ಪ್ರತಿಯೊಬ್ಬರು ಆತನ ಸಂಕಲ್ಪವನ್ನೇ ಮಾಡಬೇಕು. ಮನುಷ್ಯನ ಹೃದಯದಲ್ಲಿ 108 ಸಂಕಲ್ಪಗಳಿದ್ದರೂ ಯೆಹೋವನ ಸಂಕಲ್ಪವೇ ನೆರವೇರುವುದಂತೇಳಿ ಹೇಳಿ ಕೀರ್ತನೆಗಳ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸೊ ನಾವೆಲ್ಲರೂ ಆತನ ಚಿತ್ತಕ್ಕೆ ಒಳಗಾದಂಥವ್ರು. ಆದರೆ ಯೇಸುವನ್ನು ನಂಬಿದಾದ ಮೇಲೆ ನಾನು ನೀನು ಆತನ ಚಿತ್ತವನ್ನ ಶಿರಸ್ಸಾವಹಿಸಿ ನೆರವೇರಿಸುವುದಕ್ಕೆ ಬದ್ಧರಾಗಿದ್ದೇವೆ. ಆಮೇಲೆ ತಂದೆ ವಿಷಯದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಯೇಸು ಸ್ವಾಮಿ ನಮಗೆ ತಿಳಿಸ್ತಾನೆ. ಮತ್ತಾಯನ 5ನೇ ಅಧ್ಯಾಯ 48ನೇ ವಚನದಲ್ಲಿ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ದೋಷವಿಲ್ಲದವರಾಗಿ ನಾವು ನಡೆದುಕೊಳ್ಳುವುದಕ್ಕಾಗಿ ಪರಲೋಕ ನಮ್ಮ ಸಮೀಪಕ್ಕೆ ಕ್ರಿಸ್ತನ ಮೂಲಕವಾಗಿ ಬಂದಿದೆ. ನಾವು ದೋಷವಿಲ್ಲದವರಾಗಿ ನಡೆದುಕೊಳ್ಳಬೇಕು. ಮತ್ತು ಇದೇ 5ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಇನ್ನೊಂದು ಸತ್ಯವನ್ನ ಯೇಸು ಸ್ವಾಮಿ ಹೇಳ್ತಾನೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಜನರು ಕೊಂಡಾಡಬೇಕಾಗಿದ್ದರೆ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಸೊ ಯೇಸು ಕ್ರಿಸ್ತನು ಕೂಡ ಎಫೆಸದವರಿಗೆ ಬರೆದ ಪೌಲನು ಎಫೆಸದವರಿಗೆ ಬರೆಯುವಾಗ 2ನೇ ಅಧ್ಯಾಯ 8ನೇ ವಚನದಲ್ಲಿ, ಒಂದು ನಿಮಿಷ, ಎಫೆಸೆ 2ನೇ ಅಧ್ಯಾಯ ಅದರ
2ನೇ ಅಧ್ಯಾಯ 10ನೇ ವಚನದಲ್ಲಿ, ನಾವು ಆತನ ನಿರ್ಮಾಣ, ಅಂದರೆ ಹೊಸದಾಗಿ ಹುಟ್ಟಿದಂತ ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಯು ಆರ್ ಬೀನ್ ಕ್ರಿಯೇಟೆಡ್, ರೀಕ್ರಿಯೇಟೆಡ್, ನ್ಯೂ ಲೈಫ್ ನಿಮಗೆ ಕೊಟ್ಟಿರುವುದು ಹೊಸ ಇದು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಅದಕ್ಕಾಗಿ ಆತನು ಹೇಳಿದ್ದು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿರಿ, ಮುಯಿಗೆ ಮುಯಿ ತೀರಿಸಬೇಡ್ರಿ. ಹೀಗೆ ಯೇಸುವಿನ ಬೋಧನೆಗಳು ನಮಗೆ ತಂದೆಯ ಹೃದಯದಲ್ಲಿರುವಂತಹ ಆಸೆಗಳನ್ನ ಪ್ರಕಟಿಸುತ್ತವೆ. ಸತ್ಕಾರ್ಯಗಳನ್ನು ಮಾಡುವರು. ಸೊ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾವುಗಳು ಆತನ ಚಿತ್ತವನ್ನು ಮಾಡುವುದಕ್ಕೆ ಮತ್ತು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆತನಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಜೀವಿತವನ್ನು ನೋಡುವಾಗ, ನೀವು ಯೋಹಾನ ಬರೆದ ಸುವಾರ್ತೆಯಲ್ಲಿ ಓದ್ತೀವಿ ಅದರ ಬಗ್ಗೆ, ನಾನು ನನ್ನ ಸ್ವಂತ ಚಿತ್ತ ಮಾಡಲಿಕ್ಕೆ ನಾನು ಬರಲಿಲ್ಲ, ನನ್ನ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ನಾನು ಬಂದಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 38 ಆಗ್ಲೇ ಓದುವಲ್ಲ. ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ, ಯೇಸು ಕ್ರಿಸ್ತನಿಗೆ ತಂದೆಯ ಚಿತ್ತ ಏನಾಗಿತ್ತು? 37ನೇ ವಚನದಲ್ಲಿ ಆತನು ತನ್ನ ಪ್ರಾಣವನ್ನ ಜನಗಳ ರಕ್ಷಣೆಗೋಸ್ಕರವಾಗಿ ಕೊಡುವಂಥದ್ದು ಯೇಸುವಿನ ವಿಷಯದಲ್ಲಿ ದೇವರ ಚಿತ್ತ. ಸೊ ಯೇಸು ಕ್ರಿಸ್ತನು ಪರಲೋಕ ತಂದೆಯ ಚಿತ್ತಕ್ಕೆ ಒಳಗಾಗಿ ನಡೆದಂತೆ ನಾನು ನೀನು ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಸೊ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ಸೇವೆ ಮಾಡುವುದಕ್ಕಾಗಿ ಬಂದೆನು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ ಅಂತೇಳಿ ಹೇಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನೆನೆಸ್ಕೊಳ್ರಿ. ಸೃಷ್ಟಿಕರ್ತನು. ಪರಲೋಕ ರಾಜ್ಯ ಹೇಗಿದೆ? ಸೇವೆ ಮಾಡುವುದಕ್ಕಾಗಿ ಆತನು ನಮ್ಮನ್ನ ನೇಮಿಸಿದ್ದಾನೆ. ಜವಾಬ್ದಾರಿಕೆ, ಆತನ ಸ್ವಾತಂತ್ರ್ಯವನ್ನು, ಹೊಸ ಜೀವವನ್ನು ಕೊಟ್ಟಿದ್ದಾದ ಜೊತೆಯಲ್ಲಿ ನಮಗೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಕೆ ಏನಂತ ಹೇಳಿದ್ರೆ, ನಾವು ಸೇವೆ ಮಾಡುವವರಾಗಿರಬೇಕು. ಸೊ ಆತನು ಬೇರೊಂದು ಕಡೆ ಹೇಳ್ತಾನೆ, ಮನುಷ್ಯ ಕುಮಾರನು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಮತ್ತು ಯೇಸು ಕ್ರಿಸ್ತರನ್ನು ಮಾಡಿ ತೋರಿಸಿದನು. ಇದು ಯೇಸುವಿನ ಗುಣ. ನಾನು ಆತನ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಂತವನು. ಆತನ ಸೇವೆ ಮಾಡುವಾಗ ಆತನು ಹೇಳಿದಾಗೆ ನೀತಿ, ನ್ಯಾಯ, ಧರ್ಮಗಳನ್ನು ಅನುಸರಿಸಿ ಬಡವರ ಬಗ್ಗೆ, ಕಾಯಿಲೆಯಲ್ಲಿರುವಂತವರ ಬಗ್ಗೆ ಮತ್ತು ಇತರ ಬಲಹೀನ ಜನರ ಸೇವೆ ಮಾಡುವುದಕ್ಕಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾವು ದೇವರ ಪ್ರೀತಿ, ಆತನ ಒದಗಿಸುವಿಕೆಯನ್ನ ನಾವು ಕೊಡುತ್ತಾ ಸೇವೆ ಮಾಡುವರಾಗಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಮತ್ತು ಯೇಸು ಕ್ರಿಸ್ತನು, ಅದು ಆತನಿಗೆ ಸಂಬಂಧಿಸಿದ್ದು, ಆತನಲ್ಲಿ ಪಾಪವಿರಲಿಲ್ಲ. ಪಾಪವಿಲ್ಲದವನಾಗಿ ಆತನು ಜೀವಿಸಿದನು.
ಪಾಪ ಮಾಡುವುದಕ್ಕೆ ಅನೇಕ ಪ್ರೇರಣೆಗಳು, ಶೋಧನೆಗಳು ಆತನಿಗೆ ಬಂದರೂ ಕೂಡ ಆತನು ಪಾಪಕ್ಕೆ ಒಳಗಾಗಲಿಲ್ಲ. ಸೊ ನಾವು ಪಾಪ ಮಾಡದೇ ಇರುವುದಕ್ಕಾಗುವುದಿಲ್ಲ, ಆದರೆ ಪಾಪವನ್ನು ಬೇಕೆಂದು ಮಾಡುವ ಆ ಒಂದು ಬಂಧನಕ್ಕೆ ಒಳಗಾಗದಾಗೆ ದೂರವಾಗಿರಬೇಕು. ದೇವರು ಕ್ಷಮಿಸುವನು ನಿಜ, ಆದರೆ ಕ್ಷಮಿಸುತ್ತಾನೆ ಅಂತೇಳಿ ನಾವು ಅದರನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು. ಆಕಸ್ಮಿಕವಾಗಿ ನಾವು ಅನ್ಇಂಟೆನ್ಷನ್ ಆಗಿ, ಅಂದರೆ ಬೇಕೆಂದು ಪಾಪ ಮಾಡದೆ ಪ್ರಲೋಭಕ್ಕೆ ಒಳಗಾಗಿ ಆಕಸ್ಮಿಕವಾಗಿ ಬೀಳುವುದು ಸಹಜ. ನಾವು ಬದುಕಿರುವವರೆಗೂ, ಈ ಲೋಕದಲ್ಲಿರುವವರೆಗೂ ಬೀಳ್ತಾನೆ ಇರ್ತವೆ. ಮಾತು ಕೊಡ್ತೀವಿ ದೇವರ ಮುಂದೆ, ತಪ್ತೇವೆ, ಕ್ಷಮಾಪಣೆ ಕೇಳ್ತೇವೆ, ದೇವರು ನಂಬಿಗಸ್ತನಾಗಿ ನಮ್ಮನ್ನ ಕ್ಷಮಿಸ್ತಾನೆ. ಆದ್ರೆ ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ದೇವರು ನಾನು ಯೇಸು ಸ್ವಾಮಿ ತನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು ಅಂತೇಳಿ ಪೇತ್ರನು ಕೇಳಿದ ಮಾತಿಗೆ ಆತನು ಉತ್ತರವಾಗಿ ಹೇಳಿದ್ದು, ನನ್ನ 70 ಸಾರಿ ಕ್ಷಮಿಸಬೇಕು. ನಿನ್ನ ಸಹೋದರನು ಪಾಪ ಮಾಡಿದಾಗೆಲ್ಲ ಪಶ್ಚಾತ್ತಾಪ ಆಯ್ತು ಅಂತೇಳಿ ನಿನ್ನ ಕಡೆಗೆ ಬಂದು ಒಪ್ಪಿಕೊಂಡ್ರೆ ಕ್ಷಮಿಸಬೇಕು ಅಂತೇಳಿ ಹೇಳಿ. ಹಾಗಾದ್ರೆ ದೇವರು ನಮ್ಮ ಪಾಪಗಳನ್ನು ಯಥೇಚ್ಛವಾಗಿ ಕ್ಷಮಿಸುವನಾದ್ದರಿಂದ ನಾವು ನಮಗೆ ತಪ್ಪು ಮಾಡಿದವರನ್ನ ಯೇಸು ಹೇಗೆ ನಮ್ಮನ್ನು ಕ್ಷಮಿಸುತ್ತಾನೋ ಹಾಗೆ ಕ್ಷಮಿಸಬೇಕು. ಸೊ ಕ್ಷಮಾಪಣೆಯ ಗುಣ ದೇವರದಿರುವುದರಿಂದ ಪರಲೋಕ ರಾಜ್ಯದವರ ಒಂದು ಗುಣ ಕ್ಷಮಿಸುವುದು ತಪ್ಪು ಮಾಡಿದವರನ್ನ. ಬೇಕೆಂದು ಪಾಪ ಮಾಡದೆ ಎಚ್ಚರಿಕೆ ವಹಿಸುವಂಥದ್ದು ಮತ್ತು ತಂದೆಯ ಚಿತ್ತವನ್ನ ತನ್ನ ಜೀವಿತದಲ್ಲಿ ನೆರವೇರಿಸುವುದು. ಯೇಸುವಿನ ಬಗ್ಗೆ ತಂದೆಯ ಚಿತ್ತ ಏನಾಗಿತ್ತು ಅಂತ ಹೇಳಿದ್ರೆ, ಆತನು ಮಾನವರ ಬಿಡುಗಡೆಗೋಸ್ಕರವಾಗಿ ಮಾನವಾವತಾರ ಎತ್ತಬೇಕು, ಈ ಲೋಕದಲ್ಲಿ ಜೀವಿಸಿ ಪಾಪವಿಲ್ಲದವನಾಗಿ ಜೀವಿಸಬೇಕು ಮತ್ತು ಶಿಲುಬೆ ಮೇಲೆ ಪ್ರಾಣವನ್ನು ಕೊಡಬೇಕು. ಪರಲೋಕ ರಾಜ್ಯ ನಮ್ಮ ಬಳಿಗೆ ಬಂತು, ನಾವು ಪರಲೋಕ ಬಾಧ್ಯಸ್ಥರಾಗಿದೆ ಅಂತ ಹೇಳಿದ್ರೆ ನಾವು ಯೇಸುವಿನ ನಿದರ್ಶನವನ್ನ ಮಾದರಿಯನ್ನಿಟ್ಟುಕೊಂಡು ಜೀವಿಸ್ಬೇಕು. ನಾವು ಹೇಳ್ಬೋದು, ಅಯ್ಯೋ ದೇವರಾಗಿದ್ದ ಆದ್ದರಿಂದ ಆತನಿಗೆ ಸಾಧ್ಯವಾಯಿತು ಅಂತೇಳಿ. ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ಆತನು ಮಾನವನಾಗಿ ನಮ್ಮಾಗೆ ಇದ್ದ, ನಮ್ಮಾಗೆ ಶೋಧಿಸಲ್ಪಟ್ಟನು, ಆದರೆ ಪಾಪ ಮಾಡಲಿಲ್ಲ. ಆತನು ನಾನಾ ತರದಲ್ಲಿ ಶೋಧಿಸಲ್ಪಡುವಾಗ ಎಷ್ಟೋ ಸಂಕಟ ಪಟ್ಟನು. ಇದು ನಾವು ಗ್ರಹಿಸಿಕೊಳ್ಳಬೇಕು. ಸಾಧಾರಣವಾಗಿ ಯೇಸುನೊಟ್ಟಿಗೆ ಹೋಲಿಕೆ ಮಾಡಿ, ಆತನು ದೇವರಾಗಿದ್ದ, ಆತನು ಜಯಿಸಿದ, ನಾನು ಮನುಷ್ಯ ಅನ್ನುವಂತಹ ಈ ಒಂದು ತಪ್ಪಿಸಿಕೊಳ್ಳುವಂತ ನೆವವು ನಮ್ಮ ಮನಸ್ಸಲ್ಲಿರುವಾಗ ನಾವು ಸಾಧಾರಣವಾಗಿ ಪಾಪಗಳನ್ನು ಮಾಡುತ್ತಾ ಹೋಗುತ್ತೇವೆ. ಆದರೆ ಯಾವಾಗ ಯೇಸು ನನಗೆ ಕೊಟ್ಟಿರುವಂತ ಜೀವ ಅದು ಆತನು ಕೊಟ್ಟ ಜೀವ, ಪಾಪವನ್ನು ಜಯಿಸುವುದಕ್ಕೆ ಆ ಜೀವದಲ್ಲಿ ಶಕ್ತಿ ಇದೆ ಅಂತೇಳಿ ನನ್ನ ಮನಸ್ಸಿನಲ್ಲಿ ಸರಿಯಾಗಿ ನಾನು ಮನದಟ್ಟು ಮಾಡಿಕೊಳ್ಳುವಾಗ, ಬೇಕೆಂದು ಪಾಪ ಮಾಡೋದಕ್ಕೆ ನಾನು ಹಿಂಜರಿಯುತ್ತೇನೆ. ಶೋಧನೆಯಾಗುವಾಗ ಜಯಕ್ಕೋಸ್ಕರವಾಗಿ ದೇವರ ಮೇಲೆ ಆತುಕೊಳ್ಳುತ್ತಾನೆ. ಅದಕ್ಕೋಸ್ಕರವಾಗಿ ಯಾಕೋಬನು ಬರೆದ ಪತ್ರದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗಿರಿ, ದೇವರ ಸಮೀಪಕ್ಕೆ ಬಂದರೆ. ಸೊ ಕ್ರಿಸ್ತೀಯ ಜೀವಿತ ಅಥವಾ ಪರಲೋಕದ ಈ ಜೀವಿತವನ್ನು ಜೀವಿಸಬೇಕಾಗಿದ್ದರೆ ನನಗೂ ನಿನಗೂ ಬೇಕಾಗಿರುವಂಥದ್ದು ದೇವರ ಆಶ್ರಯ, ದೇವರ ಅನ್ಯೋನ್ಯತೆ, ದೇವರ ಸಂಪರ್ಕ. ಆದಮನು ದೇವರೊಟ್ಟಿಗೆ ಪಾಪ ಪ್ರವೇಶ ಆಗುವ ಮುಂಚಿತವಾಗಿ ಹೊಂದಿದ ಸಂಬಂಧವನ್ನು ನೆನೆಸಿಕೊಳ್ಳ್ರಿ. ಪ್ರತಿ ದಿವಸವೂ ದೇವರು ಅವನೊಟ್ಟಿಗೆ ಬಂದು ಸಂಭಾಷಣೆ ಮಾಡ್ತಾ ಇದ್ದ. ಸ್ನೇಹಿತನು ಸ್ನೇಹಿತನೋಪಾದಿಯಲ್ಲಿ
ತಂದೆ ಮಕ್ಕಳ ಆ ಒಂದು ಬಾಂಧವ್ಯದಲ್ಲಿ ದೇವರು ಮನುಷ್ಯನೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದ. ಸೊ ದೇವರು ನಮ್ಮನ್ನು ಉಂಟು ಮಾಡಿದ್ದು ತನ್ನ ಸ್ವರೂಪದಲ್ಲಿ. ಗಾಡ್ ಲವ್ಸ್ ಅಸ್. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಮ್ಮ ಬಗ್ಗೆ ಕನಿಕರ ಪಡ್ತಾನೆ, ನಮ್ಮ ಬಗ್ಗೆ ಆತನು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಈ ನನ್ನ ಸೃಷ್ಟಿ ನನ್ನ ಮಾತಿನ ಪ್ರಕಾರ ನಡೆದು ನಾನು ಕೊಡುವ ಜೀವದಲ್ಲಿ ನನ್ನ ಜೊತೆಯಲ್ಲಿ ಆನಂದ ಪಡಬೇಕನ್ನುವಂಥದ್ದು ಸೃಷ್ಟಿಕರ್ತನಾದ ತಂದೆಯಾದ ದೇವರ ಇಚ್ಛೆ ನಿನ್ನ ಮತ್ತು ನನ್ನ ವಿಷಯದಲ್ಲಿ. ಆದರೆ ಪಾಪ ನಮ್ಮನ್ನ ಮೋಸ ಮಾಡ್ತದೆ. ಯೇಸುವನ್ನು ನಂಬಿದ ನಿನಗೆ ಇನ್ನು ಪಾಪದ ಬಂಧನವಿಲ್ಲ, ಸೆಳೆತ ಇರುವುದಿಲ್ಲ. ಪಾಪದ ಕೊಂಡಿಯನ್ನು ಯೇಸು ಮುರಿದಿದ್ದಾನೆ. ಇದರ ಕ್ರಿಸ್ತನು ನನಗೆ ಪೂರ್ಣ ಜಯವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಅರಿವು ನಮಗಾಗಬೇಕು. ಆಗ ನಾವು ವಾಕ್ಯದ ಬಲದಿಂದ, ಯೇಸುವಿನ ಪುನರುತ್ಥಾನದ ಬಲದಿಂದ ನಮ್ಮನ್ನ ಅಗಲಿಸುವಂತಹ ಪಾಪಗಳ ಮೇಲೆ ಜಯವನ್ನು ಹೊಂದುತ್ತೇವೆ. ಪರಲೋಕ ರಾಜ್ಯದ ಲಕ್ಷಣಗಳ ಕುರಿತಾಗಿ ನಾವು ಕೆಲವನ್ನು ನೋಡ್ತಾ ಬಂದೆವು, ಹೇಗೆ ನಾವು ನಡೆದುಕೊಳ್ಳಬೇಕಂತ ಹೇಳಿ. ಸೊ ತಂದೆಯಾದ ದೇವರು ಒಟ್ಟಿಗೆ ಈ ಪರಲೋಕ ರಾಜ್ಯದ ಸಂಬಂಧಪಟ್ಟಂತ ಜನರು ಸಂಬಂಧವನ್ನು ಇಟ್ಟುಕೊಳ್ತಾರೆ. ಪರಲೋಕದಲ್ಲಿರುವಂತ ತಂದೆ ನಮ್ಮ ಆಂತರ್ಯಗಳನ್ನು ಬಲ್ಲಾತನು. ಆಂತರ್ಯ, ಈಗ ನಾವು ಮಾತಾಡ್ತೀವಿ, ಕೆಲವು ಸಲ ಹೃದಯಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಾವು ಮಾತಾಡಿರುವುದಿಲ್ಲ. ಅದನ್ನ ದೇವರು ಕನ್ಸಿಡರ್ ಮಾಡುವುದಿಲ್ಲ. ಆದರೆ ಹೃದಯಪೂರ್ವಕವಾಗಿ ಗೊತ್ತಿದ್ದು ಮನಸ್ಸ, ವಾಚ ಮತ್ತು ನಮ್ಮ ಎಲ್ಲ ಇಂದ್ರಿಯಗಳ ಪೂರ್ಣ ಆಲೋಚನೆಯೊಡನೆ ನಾವು ಆಡುವಂತ ಮಾತುಗಳು ದೇವರು ನೋಡ್ತಾನೆ. ಅದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡುವಾಗ ಯಾರಿಗೆ ಮಾತನಾಡ್ತಾ ಇದ್ದೀಯಾ, ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀಯಾ ಅನ್ನುವಂಥ ಅರಿವಿರಲಿ. ಸುಮ್ಮನೆ ಬೇಡಿಕೊಳ್ಳಬೇಡ, ಸುಮ್ಮನೆ ಪದಗಳನ್ನು ಬಳಸಬೇಡ, ಜನರು ನೋಡುದು ಅಂತೇಳಿ ಮಾಡಬೇಡ ಅಂತೇಳಿ ಬುದ್ಧಿವಾದ ಹೇಳುವಾಗ ಮತ್ತಾನು ಬಳಸುವ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಪರಲೋಕದಲ್ಲಿರುವ ನಿನ್ನ ತಂದೆ ನಿನ್ನ ಆಂತರ್ಯವನ್ನು ನೋಡುತ್ತಾನೆ. ಆದ್ರಿಂದ ವಿಶ್ವಾಸಿಗಳಾದಂಥ ನಾವು, ಪರಲೋಕಕ್ಕೆ ಕ್ರಿಸ್ತನೊಟ್ಟಿಗೆ ಕರೆಯಲ್ಪಟ್ಟಂತ ನಾವುಗಳು ನಡೆದುಕೊಳ್ಳಬೇಕಾಗಿದ್ದು ದೇವರ ಚಿತ್ತಕ್ಕನುಸಾರವಾಗಿ. ದೇವರು ನನ್ನನ್ನು ಬಲ್ಲ, ನಾನು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು, ಆದರೆ ನಿನ್ನ ಮತ್ತು ನನ್ನ ದೇವರನ್ನ, ಯೇಸು ಕ್ರಿಸ್ತನ ಮೂಲಕವಾಗಿ ಕಂಡುಕೊಂಡಂತ ಈ ರಕ್ಷಕನನ್ನ, ಈ ದೇವರನ್ನ ನಾವು ಡೂಪ್ ಮಾಡ್ಲಿಕ್ಕಾಗೋದಿಲ್ಲ. ಆದ್ರಿಂದ ನಮ್ಮ ನಡೆ ನುಡಿ ಕ್ರಿಯೆಗಳು ಯೇಸುವಿನ ನಡೆ ನುಡಿ ಕ್ರಿಯೆಗಳಾಗಿ ಪ್ರತಿಬಿಂಬಿಸಬೇಕು. ಒಳ್ಳೆ ಸುಂದರವಾದ ರೀತಿಯಲ್ಲಿ ಆತನ ಜೀವನವನ್ನ ಸುವಾರ್ಥ ಬರಹಗಾರರು ಬರೆದಿದ್ದಾರೆ. ಈ ಲೋಕದಲ್ಲಿ ದೇವರಾಗಿದ್ದಂಥವನು ಮಾನವ ಅವತಾರ ಎತ್ತಿ ನಡೆಕೊಂಡಂತ ರೀತಿ ವಿಶ್ವಾಸಿಗಳಾದಂತಹ ಪರಲೋಕ ಸಂಸ್ಥಾನಕ್ಕೆ ಕರೆಯಲ್ಪಟ್ಟಂತಹ ಯೇಸುವಿನಲ್ಲಿ ಬಿಡುಗಡೆ ಹೊಂದಿದಂತ ನೀನು ನಾನು ಯೇಸುವಿನ ಮಾದರಿಯ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸಬೇಕು. ಪರಲೋಕ ರಾಜ್ಯ ಇನ್ನೂ ಪೂರ್ಣವಾಗಿ ಬಂದಿಲ್ಲ. ಯೇಸುವು ಬರುವಾಗ, ಈ ಲೋಕದಲ್ಲಿ ಆತನ ರಾಜ್ಯ ಸ್ಥಾಪನೆ ಮಾಡುವಾಗ ಪರಲೋಕ ರಾಜ್ಯ ನಮಗೆ ಅದು ಪೂರ್ಣವಾಗಿ ಅದನ್ನು ಅನುಭವಿಸ್ತೀವಿ. ಆದರೆ ಈಗ ಪರಲೋಕ ರಾಜ್ಯವು ನಮ್ಮಲ್ಲಿ ಇರುವುದರಿಂದ, ಕ್ರಿಸ್ತನನ್ನು ನಂಬಿದಂತ ನಾವು ಆತನ ಪ್ರಜೆಗಳಾಗಿರುವುದರಿಂದ, ಪರಲೋಕ ಸಂಸ್ಥಾನದವರಾಗಿರುವುದರಿಂದ, ಕ್ರಿಸ್ತನು ಈ ಲೋಕದಲ್ಲಿ ನಡೆದ ರೀತಿಯಲ್ಲಿ ನಾವು ನಡಿಬೇಕು. ಕ್ರಿಸ್ತನು ಹೇಗೆ ನಡೆದ ಅನ್ನುವುದನ್ನು ನಾವು ತಿಳಿಯಬೇಕಾಗಿದ್ದರೆ ಸುವಾರ್ಥ ಪುಸ್ತಕಗಳನ್ನು ಓದ್ರಿ.
ಪುಸ್ತಕಗಳು ಯೇಸುವಿನ ಇಹಲೋಕ ಜೀವನವನ್ನ ಸೂಚಿಸುತ್ತದೆ. ಆತನ ಜೀವನ ಚರಿತ್ರೆನೆ. ಸೊ ಆತನ ಜೀವನ ಚರಿತ್ರೆಯ ಹಾಗೆ ಅದು ನಮಗೆ ಬೆಳಕಾಗಿ, ಆತನು ಈ ಲೋಕದಲ್ಲಿ ದೋಷವಿಲ್ಲದವನಾಗಿ ನಡೆದು ಸೇವೆ ಮಾಡಿ ತಂದೆಯ ಚಿತ್ತಕ್ಕೆ ಒಳಗಾಗಿ ತಂದೆಯ ಚಿತ್ತದ ಮೇರೆಗೆ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ ಕೊಟ್ಟ ಹಾಗೆ ನಾವು ಈ ಲೋಕದಲ್ಲಿ ಆತನು ನಡೆದ ರೀತಿಯಲ್ಲಿ ನಡೆದು ಜನರನ್ನ ಕ್ರಿಸ್ತನ ಬಳಿಗೆ ನಡೆಸುತ್ತಾ ಜನರಿಗೆ ದೇವರನ್ನ ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ತೋರಿಸುತ್ತಾ ನಾವು ಆತನ ಬರುವವರಿಗೂ ಅಥವಾ ನಾವು ಆತನ ರಾಜ್ಯಕ್ಕೆ ಸೇರುವವರಿಗೂ ಆತನವರಾಗಿ ಜೀವಿಸಬೇಕು. ಯೇಸು ಈ ಲೋಕಕ್ಕೆ ಬಂದಿದ್ದು ಪರಲೋಕ ರಾಜ್ಯವನ್ನ ಭೂಲೋಕದಲ್ಲಿ ಸ್ಥಾಪಿಸುವುದಕ್ಕಾಗಿ. ನಾನು ಹೇಳಿದೆ ಈಗಾಗಲೇ ಹಳೆಯ ಒಡಂಬಡಿಕೆಯಲ್ಲಿ ಸ್ಥಾಪಿತವಾಯಿತು, ಯೋಚನೆ ಬಂತು, ಆದರೆ ಅದು ಪೂರ್ಣವಾಗಿ ಸ್ಥಾಪಿತವಾಗಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇಸ್ರಾಯೇಲ್ಯರ ಅವಿಧೇಯತೆಯಿಂದಾಗಿ ಯೇಸು ಕ್ರಿಸ್ತನ ಬರುವವರೆಗೂ ಪರಲೋಕ ರಾಜ್ಯವು ಭೂಲೋಕದಲ್ಲಿ ಅದು ಸ್ಥಾಪನೆ ಆಗಲಿಕ್ಕೆ ಆಗಲಿಲ್ಲ. ಆದರೆ ಯೇಸು ನರವತಾರದ ಬದಲಿ ಪರಲೋಕ ರಾಜ್ಯವು ಸಮೀಪವಾಯಿತು. ಸೊ ಆತನ ಪುಣ್ಯಕ್ರಿಯೆಯಿಂದ ನಾವೆಲ್ಲರೂ ಅಂಧಕಾರ ದೊರೆತನದಲ್ಲಿದ್ದಂಥವರು, ಪಾಪಗಳನ್ನು ಮಾಡಿ ಮರಣ ಹೊಂದಿದ್ದಂಥ ಆತ್ಮಗಳು, ಜೀವವಿಲ್ಲದಿದ್ದಂಥ ನಾವುಗಳು ಕ್ರಿಸ್ತನ ಆಗಮನದಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ಆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾದೆವು. ಆತನ ನೂತನ ಜೀವಿತ ನಮ್ಮಲ್ಲಿ ಕ್ರಿಸ್ತನನ್ನು ನಂಬಿದ ದಿನ ಅದು ಹುಟ್ಟಿತು. ನೂತನ ಜೀವ ಹುಟ್ಟಿದ್ದು ಆತನನ್ನು ತಿಳಿದುಕೊಂಡಾಗೆಲ್ಲ, ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಾಗೆಲ್ಲ ಆತನ ರಾಜ್ಯ ನಮ್ಮಲ್ಲಿ ಪ್ರಬಲವಾಗುತ್ತಾ ಹೋಗುತ್ತೆ. ಆತನನ್ನು ತಿಳ್ಕೊಳ್ಳುತ್ತೇವೆ. ರಾಜನ ಕುರಿತಾಗಿ, ಪರಲೋಕ ರಾಜನ ಕುರಿತಾಗಿ, ಪರಲೋಕ ರಾಜ್ಯದ ಗುಣಲಕ್ಷಣಗಳ ವಿಷಯದಲ್ಲಿ, ಪರಲೋಕ ರಾಜ್ಯದ ಅರ್ಹತೆಗಳ ಕುರಿತಾಗಿ, ಅದರ ಲಕ್ಷಣಗಳ ಕುರಿತಾಗಿ ನಾವು ಆತನ ವಾಕ್ಯ ಓದುತ್ತಾ ಆತನ ಜೊತೆಯಲ್ಲಿ ವಿಧೇಯರಾಗಿ ನಡೆಯುವಾಗ ಅದು ನಮ್ಮಲ್ಲಿ ಕಾಣುತ್ತದೆ. ಇದರ ಸಂಪೂರ್ಣ ಪ್ರತ್ಯಕ್ಷತೆ ಅದು ಮುಂದೆ ಇದೆ. ಕ್ರಿಸ್ತನು ಬರುವಾಗ, ಎರಡನೇ ಸಾರಿ ಬರುವಾಗ ಆತನು ಪರಲೋಕ ರಾಜ್ಯವನ್ನ ಈ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾನೆ. ಆತನ 1000 ವರ್ಷಗಳ ಆಳ್ವಿಕೆ ಅದು ಆ ಪರಲೋಕದ ಮಾದರಿಯ ಒಂದು ಅನುಭವ, ಒಂದು ನಿಜವಾದಂತ ಟ್ರೈನಿಂಗ್ ಇರ್ತದೆ. 1000 ವರ್ಷಗಳಾದ ನಂತರ ಯುಗಾಯುಗಾಂತರಗಳಲ್ಲಿ ಆತನ ರಾಜ್ಯದಲ್ಲಿ ನಾವು ಜೀವಿಸುವರಾಗಿರ್ತೀವಿ. ಎಂಥ ಭಾಗ್ಯಕರವಾದಂತಹ ಆಶೀರ್ವಾದಗಳನ್ನ ತರುವುದಕ್ಕಾಗಿ ಸೃಷ್ಟಿಕರ್ತನಾದ ದೇವರು ತನ್ನ ಮಗನನ್ನೇ, ತ್ರಿಯೇಕದಲ್ಲಿ ಒಬ್ಬನಾದಂತಹ ತನ್ನ ಮಗನನ್ನ ಕಳಿಸಿಕೊಟ್ಟನು. ಎಂಥ ಪ್ರೀತಿ ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ ನೋಡ್ರಿ. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ಯೇಸುವು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ದೇವರ ನಿಜ ಪ್ರೀತಿಯ ಹರಿವು ಮಾನವರಿಗೆ ಆಯಿತು. ಇಂಥ ಪ್ರೀತಿಗೆ ಪಾತ್ರರಾದಂಥ ನಾವುಗಳು ಆತನು ಈ ಲೋಕದಲ್ಲಿ ಜೀವಿಸಿದಾಗಿ ಜೀವಿಸಿ ಪರಲೋಕ ರಾಜ್ಯದ ಸಂಸ್ಥಾನದವರಾಗಿ ನಡ್ಕೊಳ್ಳುತ್ತಾ ಅನೇಕರನ್ನ ಕ್ರಿಸ್ತನ ಬಳಿಗೆ ನಡೆಸುವಂತಹ ಉತ್ಕೃಷ್ಟವಾದಂಥ ಆತನ ಚಿತ್ತಕ್ಕೆ ಒಳಗಾಗಿ ನಾವು ನಡೆಯುವಂತೆ ದೇವರು ನಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸಿ ನಡೆಸಲಿ. ಪರಲೋಕ ರಾಜ್ಯ ಅಂದರೆ ದೇವರ ಆಡಳಿತಕ್ಕೆ ನಾವು ಒಳಪಡುವುದು. ಯಾವ ವ್ಯಕ್ತಿಯು ಯೇಸುವಿನ ನಂಬಿಕೆ ಇಟ್ಟು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನಿಗೆ ವಿಧಿಯರಾಗಿ ನಡೆಯುತ್ತಾನೋ ಆಗ ಪರಲೋಕ ರಾಜ್ಯವು ಆತನಲ್ಲಿ ಪ್ರಾರಂಭವಾಗ್ತದೆ.
ಸೊ ಇಂಥ ವಿಮೋಚನೆಯನ್ನ ಕ್ರಿಸ್ತನು ನಮಗೆ ತಂದುಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಯೇಸುವಿನ ವಿಮೋಚನೆಯ ಕಾರ್ಯದಲ್ಲಿ ಆತನು ತಂದೆಯನ್ನು ನಮಗೆ ಪರಿಚಯಿಸಿದನು, ಆ ತಂದೆಯ ಗುಣಲಕ್ಷಣಗಳನ್ನು ತಿಳಿಸಿದನು, ತಂದೆಯ ಹೃದಯದ ಆಲೋಚನೆಗಳನ್ನ ಆತನು ಪ್ರಕಟಿಸಿದನು. ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನ ಯಜ್ಞಾರ್ಪಿತನಾಗಿ ಅರ್ಪಿಸಿ ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ಪರಿಹಾರವಾಯಿತು, ಬಿಡುಗಡೆಯಾಯಿತು. ನಮ್ಮ ಮೇಲೆ ದೋಷಾರೋಪಣ ಮಾಡಿದಂತ ಪತ್ರವನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನಮ್ಮನ್ನು ಬಂಧಿಸಿದ್ದಂತ ಅಂಧಕಾರ ಶಕ್ತಿ ಸೈತಾನನನ್ನು, ಆತನ ದೂತರನ್ನ ಸೋಲಿಸಿದನು. ನಮಗೆ ಜಯವನ್ನು ತಂದನು. ತನ್ನ ರಾಜ್ಯಕ್ಕೆ ನಮ್ಮನ್ನ ಬಾಧ್ಯಸ್ಥರನ್ನಾಗಿ ಮಾಡಿ, ಯಾವ ರಾಜ್ಯವನ್ನ ಪಾಪ ಮಾಡುವುದರ ಮೂಲಕವಾಗಿ ಮನುಷ್ಯನು ಕಳೆದುಕೊಂಡಿದ್ದನೋ ಆ ರಾಜ್ಯವನ್ನ ನಾವು ಅನುಭವಿಸುವಂತೆ ದೇವರು ತನ್ನ ಮಗನ ಮುಖಾಂತರವಾಗಿ ನಮಗೆ ಕೃಪೆ ಮಾಡಿದ್ದಾನೆ. ನಾವು ಆತನ ಪ್ರಜೆಗಳು, ಪರಲೋಕ ರಾಜ್ಯದ ಸಂಸ್ಥಾನದ ಪ್ರಜೆಗಳು. ನಮ್ಮ ತಂದೆ ಪರಲೋಕದಲ್ಲಿದ್ದಾನೆ. ಇಂಥ ದೇವರ ಮಕ್ಕಳಾದಂಥ ನಾವು ಭಾಗ್ಯವಂತರು. ಇಂಥ ಉತ್ಕೃಷ್ಟವಾದಂಥ ಆಶೀರ್ವಾದಗಳನ್ನ ತಂದುಕೊಟ್ಟಂತ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಇಂಥ ವಿಮೋಚನೆಯ ಕಥೆಯನ್ನ ದೇವರು ನಮ್ಮ ಭಾಷೆಯಲ್ಲಿ ತನ್ನ ವಾಕ್ಯದಲ್ಲಿ ಬರೆಸಿಕೊಟ್ಟ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಕೈಲಾದಷ್ಟರ ಮಟ್ಟಿಗೆ ವಿಧಿಯರಾಗಿ ಆತನ ಚಿತ್ತವನ್ನು ಮಾಡುವಂತೆ ನಮ್ಮೊಬ್ಬೊಬ್ಬರಿಗೆ ದೇವರು ಸಹಾಯ ಮಾಡಲಿ.